ಹಾಯ್ ಫ್ರೆಂಡ್ಸ್, ಜಿಲ್ಲಾ ನ್ಯಾಯಾಲಯ ಬೆಳಗಾವಿ ಡಿಸ್ಟಿಕ್ ಕೋರ್ಟ್ ಬೆಳಗಾವಿಯಲ್ಲಿ ಖಾಲಿ ಇರುವ ಸ್ಟೆನೋಗ್ರಾಫರ್ ಹುದ್ದೆಗೆ ಒಂದು ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿತ್ತು. ಅದೇ ರೀತಿ ಈ ಒಂದು ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನೀವು ಕೂಡ ಈ ಒಂದು ವಿಧಾನವನ್ನು ಫಾಲೋ ಮಾಡಿಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಗ್ರೇಡ್ 3. ಇದು ಡಿಸ್ಟಿಕ್ ಕೋರ್ಟ್ ಬೆಳಗಾವಿಯಲ್ಲಿ ಖಾಲಿ ಇರುವ ಹುದ್ದೆ ಆಗಿರುತ್ತೆ. ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತ ಒಂದು ಬಟನ್ ಕಾಣ್ತಾ ಇದೆ. ಅದೇ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಕೂಡ ಇದೆ. ಇದನ್ನ ಕ್ಲಿಕ್ ಮಾಡಿಕೊಂಡು ಇದನ್ನ ವಿವರವಾಗಿ ಓದ್ಕೋಬಹುದು. ಹಾಗೆ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ತರ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಪೇಜ್ ಇದೆ. ಅದೇ ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಒಂದು ಪೇಜ್ ಇದೆ, ಬಟನ್ ಇದೆ, ರೀಪ್ರಿಂಟ್ ಅಂತ ಒಂದು ಬಟನ್ ಇದೆ. ನಾವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗಿರ್ತದೆ. ಹಾಗಾಗಿ ಆನ್ಲೈನ್ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಈ ಒಂದು ಪಾಪಪ್ಗೆ ಓಕೆ ಅಂತ ಒಂದು ಕ್ಲಿಕ್ ಮಾಡ್ತಿದೀವಿ. ಓಕೆ, ನೋಡಿ ಈ ಒಂದು ಇನ್ಸ್ಟ್ರಕ್ಷನ್ಸ್ ಆಫ್ ಫಿಲ್ಲಿಂಗ್ ದಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಪೇಜ್ ಬರುತ್ತೆ. ಈ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಫ್ರೆಶ್ ಅಪ್ಲಿಕೇಶನ್ ಆಗಿರುತ್ತೆ. ನೀವು ಇನ್ಸ್ಟ್ರಕ್ಷನ್ಸ್ ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಇನ್ಸ್ಟ್ರಕ್ಷನ್ ನ ಕ್ಲೀನ್ ಆಗಿ ಓದ್ಕೊಂಡು ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಓಕೆ, ನಂತರ ಈ ಒಂದು ಫಾರ್ಮ್ ಓಪನ್ ಆಗುತ್ತೆ. ಓಕೆ, ಈ ಒಂದು ಅಪ್ಲಿಕೇಶನ್ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ನೋಡಬಹುದು. ಸ್ಟೆನೋಗ್ರಾಫರ್ ಗ್ರೇಡ್ 3 ಅಂತ ಇದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 14/4/2024 ಲಾಸ್ಟ್ ಡೇಟ್ ಆಗಿರುತ್ತೆ. ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಫಿಲ್ಅಪ್ ಮಾಡಬೇಕಾಗ್ತದೆ. ಇಲ್ಲಿ ನೇಮ್ ಆಫ್ ದಿ ಅಪ್ಲಿಕೆಂಟ್, ಫುಲ್ ನೇಮು, ನೇಮ್ ಆಫ್ ದಿ ಫಾದರ್, ಮದರ್, ಜೆಂಡರ್, ಡೇಟ್ ಆಫ್ ಬರ್ತ್, ಕೆಟಗರಿ, ರಿಸರ್ವೇಶನ್, ಕೋಟಾ, ಯಾವುದಾದ್ರೂ ಕೋಟಾದಲ್ಲಿ ನೀವು ಎಲಿಜಿಬಲ್ ಆಗಿರ್ತೀರ ಅಂದ್ರೆ ಕೋಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೆರಿಟಲ್ ಸ್ಟೇಟಸ್. ಅದೇ ರೀತಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಯಾವ್ದಿರುತ್ತೆ, ಪಿನ್ ಕೋಡ್, ತಾಲೂಕು, ಡಿಸ್ಟಿಕ್, ಅದೇ ರೀತಿ ಮೊಬೈಲ್ ನಂಬರ್, ಲ್ಯಾಂಡ್ಲೈನ್ ನಂಬರ್. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಸ್ಟಾರ್ ಮಾರ್ಕ್ ಕಾಣ್ತಾ ಇದ್ದೀರಾ, ಇದು ಎಲ್ಲ ಒಂದು ಮ್ಯಾಂಡೇಟರಿ ಆಪ್ಷನ್ಸ್ ಆಗಿರುತ್ತೆ. ಇದನ್ನು ಕಂಪಲ್ಸರಿ ನೀವು ಫಿಲ್ ಮಾಡಲೇಬೇಕಾಗ್ತದೆ. ಓಕೆ, ಯಾವ್ದೆಲ್ಲ ಸ್ಟಾರ್ ಮಾರ್ಕ್ ಇದೆ ಇದನ್ನ ಕಂಪಲ್ಸರಿ ನೀವು ಫಿಲ್ ಮಾಡಲೇಬೇಕು. ಯಾವುದಕ್ಕೆಲ್ಲ ಸ್ಟಾರ್ ಮಾರ್ಕ್ ಇಲ್ಲ ಅದನ್ನ ನೀವು ಆಪ್ಷನ್ ಅಲ್ಲಿ ಬಿಡಬಹುದು. ಬೇಕಾದ್ರೆ ಫಿಲ್ ಮಾಡಬಹುದು, ಅದರ್ವೈಸ್ ಯು ಕ್ಯಾನ್ ಲಿವ್ ಇಟ್ ಆಸ್ ಇಟ್ ಈಸ್. ಯಾವ್ದೆಲ್ಲ ಸ್ಟಾರ್ ಮಾರ್ಕ್ ಇದೆ ಅದು ಮ್ಯಾಂಡೇಟರಿ ಕಂಪಲ್ಸರಿ ಫಿಲ್ ಮಾಡಲೇಬೇಕಾಗಿರ್ತದೆ. ಅದೇ ರೀತಿ ಕೆಳಗಡೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿಬಿಟ್ಟು ನಂತರ ಪ್ರಿವ್ಯೂ ಅಂತ ಇದೆ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಂತರ ಈ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಂತರ ನಿಮಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗಿ ಬರುತ್ತೆ. ಓಕೆ, ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆದ್ಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ. ಈ ಕ್ಯಾಪ್ಚಾ ಕೋಡ್ ನ ನೀವು ಎಂಟರ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಏನಾದರೂ ಎಡಿಟ್ ಮಾಡೋದಿದ್ರೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಚೇಂಜಸ್ ಮಾಡಬಹುದು. ನಂತರ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಸೇವ್ ಅಂಡ್ ಕಂಟಿನ್ಯೂ ಕೊಟ್ಟ ನಂತರ ನಿಮಗೆ ಒಂದು OTP ಜನರೇಟ್ ಆಗುತ್ತೆ. ಆ OTP ಮತ್ತೆ ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಕೂಡ ಜನರೇಟ್ ಆಗುತ್ತೆ ಈ ತರ. ಈ ಒಂದು ರೆಫರೆನ್ಸ್ ನಂಬರ್ ನ ನೀವು ಬರೆದಿಟ್ಟುಕೊಂಡಿರಬೇಕು. ಓಕೆ, ಈ ಒಂದು ರೆಫರೆನ್ಸ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಓಕೆ, ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮ್ಮ ಒಂದು ಎಜುಕೇಶನಲ್ ಇನ್ಫಾರ್ಮೇಶನ್ ಅನ್ನ ಫಿಲ್ಅಪ್ ಮಾಡಬೇಕಾಗ್ತದೆ. ಎಜುಕೇಶನಲ್ ಇನ್ಫಾರ್ಮೇಶನ್ ಯಾವ ರೀತಿ ಫಿಲ್ಅಪ್ ಮಾಡಬೇಕಂದ್ರೆ ನೋಡಿ, ಕ್ವಾಲಿಫಿಕೇಶನ್, ಬೋರ್ಡ್. ಇಲ್ಲಿ ಯಾವ ತರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಈ ಒಂದು ಹುದ್ದೆಗೆ, ಅದರ ತಕ್ಕಂತೆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಫಿಲ್ಅಪ್ ಮಾಡಿ ಆಡ್ ಅಂತ ಕೊಡಬೇಕಾಗ್ತದೆ. ನಂತರ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಓಕೆ, ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಫೋಟೋ ಅಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗ್ತದೆ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಲಿಕ್ಕೆ ನೆಕ್ಸ್ಟ್ ನಿಮ್ಮ ಒಂದು ಫೋಟೋ ಇರಬೇಕಾಗ್ತದೆ. ಓಕೆ, 50 KB ಲೆಸ್ ದನ್ ಇರಬೇಕು. ಮ್ಯಾಕ್ಸ್ ಫೈಲ್ ಸೈಜ್ 50 KB ಇರಬೇಕು. ಅದೇ ರೀತಿ ಒಂದು ಸಿಗ್ನೇಚರ್ ಕೂಡ ನೀವು ರೆಡಿ ಮಾಡಿ ಇಟ್ಟುಕೊಂಡಿರಬೇಕು. ಎರಡೂ ಕೂಡ ಒಂದು ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಇದು ಬ್ರೌಸ್ ಮಾಡಿ, ನಂತರ ಇಲ್ಲಿ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದು ಕೂಡ ಬ್ರೌಸ್ ಮಾಡಿ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಂತರ ಒಂದು ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ನೋಟ್ ಡೌನ್ ಮಾಡ್ಕೊಬೇಕಾಗ್ತದೆ. ಓಕೆ, ಅಪ್ಲಿಕೇಶನ್ ನಂಬರ್ನ ನೋಟ್ ಡೌನ್ ಮಾಡಿಕೊಂಡು ಇಲ್ಲಿ ಪ್ರಿಂಟ್ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ನ ತಗೊಬೇಕು. ಓಕೆ, ಅಪ್ಲಿಕೇಶನ್ ನ ಪ್ರಿಂಟ್ಔಟ್ ನ ಇಲ್ಲಿ ತಗೋಬಹುದು. ಅಪ್ಲಿಕೇಶನ್ ನ ಪ್ರಿಂಟ್ಔಟ್ ಆಗಿರುತ್ತೆ. ಇದೆಲ್ಲ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡಾದ್ಮೇಲೆ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಕೊಂಡ್ಮೇಲೆ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಆ ಅಪ್ಲಿಕೇಶನ್ ನಂಬರ್ ತಗೊಂಡು ಇಲ್ಲಿ ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ. ಇಲ್ಲಿ ಏನೊಂದು ಕ್ಯಾಪ್ಚಾ ಕೋಡ್ ಇದೆ, ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಗೋ ಅಂತ ಕೊಡಬೇಕು. ಗೋ ಅಂತ ಕೊಟ್ಟಿದ್ರೆ ನಂತರ ನೆಕ್ಸ್ಟ್ ನಿಮಗೆ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಓಕೆ, ಒಂದು ಪೇಮೆಂಟ್ ಪೇಜ್ ಏನಾಗುತ್ತೆ ಓಪನ್ ಆಗಿರುತ್ತೆ. ಆ ಒಂದು ಪೇಮೆಂಟ್ ಪೇಜ್ ಅಲ್ಲಿ ನಿಮ್ಮ ಒಂದು
ಡೀಟೇಲ್ ಅಪ್ಲಿಕೇಶನ್ ಫೀ ಇನ್ಫಾರ್ಮೇಶನ್ ಬರುತ್ತೆ. ಓಕೆ, ಅಪ್ಲಿಕೇಶನ್ ಫೀ ಇನ್ಫಾರ್ಮೇಶನ್ ಈ ತರ ನೋಡ್ಬೋದು. ಸೊ ಯಾವ ನಿಮ್ಮ ಹುದ್ದೆ ಹೆಸರು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಕ್ಲೇಮ್ಡ್ ಕೋಟಾ ಇದ್ರೆ ಕೋಟಾ, ಅಪ್ಲಿಕೇಶನ್ ಫೀಸ್ ಕೂಡ ಅಲ್ಲಿ ಜನರೇಟ್ ಆಗಿ ಬರುತ್ತೆ. ಸೊ ನಂತರ ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಕ್ಲಿಕ್ ಟು SBI ಪೇ ಅಂತ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಂತರ ಈ ಒಂದು ಅಪ್ಲಿಕೇಶನ್ SBI ಪೇಮೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫೀ ಇನ್ಫಾರ್ಮೇಶನ್ ಆಗುತ್ತೆ. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಸೊ ಕನ್ಫರ್ಮ್ ಕ್ಲಿಕ್ ಮಾಡಿದ್ರೆ ನಂತರ ನಿಮ್ದು ಈ ತರ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ ನಿಮ್ದು ಸಕ್ಸಸ್ಫುಲಿ ಪೇಮೆಂಟ್ ಆದ ನಂತರ ಅಪ್ಲಿಕೇಶನ್ ಏನಾಗುತ್ತೆ ನಿಮ್ದು ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಸೊ ಈ ಒಂದು ವಿಧಾನವನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ಈ ಒಂದು ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.